ಹಿಂದಿದಾಗ ಡೈಲಾಗ್ ಹೇಳಿ ಏನಾದ್ರು. वायलेंस वायलेंस ಅದು वायलेंस ಹಿಂದಿ ಏನ? मुझे पसंद नहीं. लेकिन वायलेंस को मैं पसंद हूँ. I can't avoid. ಗೈಸ್ ನೋಡ್ರಿ ಗೈಸ್ ಈಗ ಜಸ್ಟ್ ಬಾಡಿ ಬಾಡಿ ಅಂತಂದು ಪಿಜ್ಜಾ ಅಂತ ಅದನ್ನ ಮಮ್ಮಿಗೆ ಎಲ್ಲ ಸ್ಕ್ರಿಪ್ಟ್ ಗೈಸ್ ಇದು ಇಂಟರ್ನ್ಶಿಪ್ ಕ್ವಾಲಿಫೈ ಆಗಿದ್ದೇನೆ ಅಂತಂದು ಸೊ ಸೆಲೆಕ್ಟ್ ಮಾಡಿದ್ದಾರೆ ಗೈಸ್, ಅದನ್ನ ಹೇಳ್ಬೇಕಿತ್ತು ಅಷ್ಟೇ. ಹಾಯ್ ಹಲೋ ಎಲ್ರು ನಮಸ್ಕಾರ ಗೈಸ್ 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 ವೆಲ್ಕಮ್ ಬ್ಯಾಕ್ ಟು ನಚ್ಚಕಲ್ ವ್ಲಾಗ್ಸ್ ಚಾನಲ್. ಇವತ್ತಿಂದ ವ್ಲಾಗ್ ಕಂಟಿನ್ಯೂಸ್ ಆಗಿ ಬಿಡ್ತೀನಿ. ಸೊ ಗೈಸ್ ಏನಪ್ಪ ಪ್ರತಿಯೊಂದು ವಿಡಿಯೋದಾಗ ಇದನ್ನ ಹೇಳ್ತೀನಿ, ಏನು ಫಾಲೋ ಮಾಡಂಗಿಲ್ಲ ಅಂತಂದು ಎಲ್ಲ ನೀವು ಥಿಂಕ್ ಮಾಡ್ಬೋದು. ಹೌದು ಗೈಸ್, ನಾನು ಏನೋ ಒಂದು ಹೇಳ್ತೀನಿ ಜೋಸ್ದಾಗ ಏನೋ ಒಂದು ಆಗ್ಬಿಡ್ತೈತಿ ಗೈಸ್. ಅದು ನಾನು ಹೇಳಿರ್ತೀನಿ ಕರೆ, ಬಟ್ ಟ್ರೈ ಮಾಡ್ತಿರ್ತೀನಿ ಮಾಡ್ಬೇಕಂತಂದು ಫುಲ್ ಜೋಶಾಗಿ. ಬಟ್ ಗೊತ್ತಿಲ್ಲ ಏನೋ ಒಂದು ಕಾರಣದಿಂದ ಅದು ವ್ಲಾಗ್ ಮಾಡೋದು ಆಗಂಗಿಲ್ಲ. ಸೊ ಗೈಸ್ ಈಗ ಫುಲ್ ಏನೋ ಒಂದು ಸ್ವಲ್ಪ ನೋಡಿದೆ ನಾನು ಬರ್ದಿದ್ನಲ್ಲ. ಸೊ ಇದು ಬರ್ದಿದ್ದು ಜೋಶ್ ಮೇಲೆ ನೆನಪಾತು ನನಗೆ. ಇದನ್ನ ನಾನೇ ಬರ್ದು ಹಾಕಿದ್ನಲ್ಲ ಅವತ್ತು ಅಂತ ನೆನಪಾತು. ಸೊ ಹೌದು, ಅವತ್ತಿನ ನೆನಪಾತು ನನಗೆ. ಸೊ ಅವತ್ತು ಇಲ್ಲೇ ಕುತ್ಕೊಂಡು ನಾನು ಹೇಳಿದ್ದು ಡೈಲಾಗ್ ಅದು. ಸೊ ಹೇಳಿದೆ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಅಂತಂದು. ಸೊ ಗೈಸ್ ಇವತ್ತು ಅದ ಹೇಳತ್ತೀನಿ. ಮತ್ತೆ ನಿಂದು ಇದ್ದಿದ್ದ ರಾಗ ಇದು ಅಂತಂದು ಹೇಳಕ್ಕೆ ಹೋಗ್ಬಿಡ್ರಿ. ಹೌದು ಕರೆ, ಬಟ್ ಗೈಸ್ ಟ್ರೈ ಮಾಡತ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಅಂತಂದ್ರೆ 2 ತಿಂಗಳು ಮುಗೀತು ನಿಂದ ಅಂತಂದು ಅದನ್ನೂ ಹೇಳ್ಬೋದು. ಹೌದು ಕರೆಕ್ಟ್. ಹಂಗೆ ಮತ್ತು ವ್ಲಾಗಿಂಗ್ ಅಂತಂದರೆ ಗೈಸ್ ಈ 2 months. ಸೊ ನೋಡೋಣ ಏನಾಗುತ್ತೆ ಮುಂದೆ. ಫುಲ್ ಒಂಥರ ಡಾಕ್ಯುಮೆಂಟ್ರಿ ಇದು ನಂದು. ವಾಚ್ ಮಾಡಿ ಕಂಪ್ಲೀಟ್ ವ್ಲಾಗ್. ಅದೇ ಏನು ಮಾಡತ್ತೀಯ? ವಿಡಿಯೋ ಆನ್ ಆದ ತಕ್ಷಣ ನೋಡ್ರಿ ಗೈಸ್ ಇಲ್ಲೇ ಫುಲ್ ಬುಕ್ ಹಿಡ್ಕೊಂಡು ಕುಂತ್ಬಿಟ್ಟ. ಇಷ್ಟೊತ್ತನ ಟೈಮ್ ಪಾಸ್ ಮಾಡಿದ್ದ, ಇಷ್ಟೊತ್ತನ ಬರೀ ಅದ್ ಕತಿ ಈದ್ ಕತಿ ಅಂತಂದು ಅನ್ಕೊಂಡು ಕುಂತಿದ್ದ. ಇಲ್ಲಿ ನೋಡ್ರಿ ಈಗ ಫುಲ್ ಯಾವ್ದು ಸಬ್ಜೆಕ್ಟ್ ಓದಾತಿಪ್ಪ? ಸ್ವಲ್ಪ ಇಲ್ಲಿ ಆಡಿಯನ್ಸ್ ಅವ್ರಿಗೆ ಮಾತಾಡ. ಯಾವ ಸಬ್ಜೆಕ್ಟ್ ಓದಾತಿ? ಹಾಯ್ ಗೈಸ್, ಏನೇ ಮಾಡ್ರಿ ಆದ್ರೆ ಇವ್ನಂಗೆ ಬಂದು ಡಿಸ್ಟರ್ಬ್ ಮಾಡ್ಬೇಡಿ ಗೈಸ್. ನಾನು ಡಿಸ್ಟರ್ಬ್ ಮಾಡತ್ತೀನಿ ಅಂತ ಇವ್ನು. ನಾನು ಹೇಳಾಗತ್ತೆ ನೀವು ಹೆಂಗೆ ಓದ್ಬೇಕಂತಂದ್ರೆ ಆಗೇಲಿಂದ ಹೇಳತ್ತೀನಿ ಗೈಸ್, ಕೇಳವಲ್ಲ. ಯಾಕಂದರೆ ನಾನು 11th 12th ಸ್ವಲ್ಪ ಈಗ ಜಸ್ಟ್ ಪಾಸ್ ಔಟ್ ಅಲ್ಲ. ಸೊ ಏನೋ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೈತಿ ಅಂತಂದು ಅದನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಗೈಸ್. ಹೊರತು ನಾನು ಏನು ಫೋರ್ಸ್ ಮಾಡಂಗಿಲ್ಲ ಅವಾಗ. ಸೊ ಎಲ್ಡರ್ ಬ್ರದರ್ ಕೆಲಸ ನಾನು ಮಾಡಾಕತ್ತೀನಿ ಗೈಸ್, ಲಿಟ್ರಲಿ ಹೇಳ್ಬೇಕಂತಂದ್ರೆ. ಸೊ ಯಂಗರ್ ಬ್ರದರ್ ಕೆಲಸ ಮಾಡಾಕತ್ತಿಲ್ರಿ ಅಷ್ಟೇ. ಸೊ ಈಗ ದಿ ಸಬ್ಜೆಕ್ಟ್ ಎಕ್ಸಾಮ್ ಗೈಸ್ ಇದೆ ಅಂತ. ಎಕ್ಸಾಮ್ ಇದ್ದಾಗ ಓದ್ಬೇಡ್ರಿ, ಬಾಕಿದೆ ನಾನು ಓದ್ತೀರಿ. ನಾನು ನೋಡಿ ಎಕ್ಸಾಮ್ ಓದಾತೀನಿ, ಎಕ್ಸಾಮ್ ಇದ್ದಾಗ ಓದಾತೀನಿ. ಎಕ್ಸಾಮ್ ಇದ್ದಾಗ ಓದಾತಾನ ಅಪೋಸಿಟ್ ಹೇಳಾಕತ್ತಾನ್ರಿ. ಸೊ ನಂಗೆ ಬರೀ ಎಕ್ಸಾಮ್ ಇದ್ದಾಗ ಅಷ್ಟೇ ಓದಕ್ ಹೋಗ್ಬೇಡ್ರಿ, ಎಲ್ಲಾ ದಿನಾನು ಓದ್ರಿ. ನಂದು ಎಕ್ಸಾಮ್ ಇಲ್ಲ. ಮತ್ತೇನ್ ಹೇಳ್ತಿ? ನಾಳೆ ಹಂಗ ಸುಮ್ಮ ಓದಾತೀನಿ. ಸುಮ್ ಹಂಗ ಇದಕ್ಕೆ ಹಂಗ When interest is there, read that time. If you have no interest, leave it and focus on your interest. Time. ಹೌದಾ ಗೊತ್ತೇ ಇರ್ಲಿಲ್ಲಲ್ಲಪ್ಪ ಅದು ನಿಮ್ಮಂತರ ಆದಿಪುಟ್ಟ ಗೊತ್ತೇ ಇರ್ಲಿಲ್ಲಲ್ಲಪ್ಪ ಆದಿಪುಟ್ಟ. ಅದು ನಿಮ್ಮಂತರ ಗೊತ್ತಿರಲ್ಲ. ಗೈಸ್ ಆದರ್ಶ್ ಜಗ್ಗಲ್ ಅವರ ಇಂಟ್ರೊಡಕ್ಷನ್ ನಮ್ಮ ವ್ಲಾಗ್ ಅಲ್ಲಿ ಮತ್ತೊಮ್ಮೆ ಆಯ್ತು. ಸೊ ಬನ್ನಿ ಗೈಸ್, ಈಗ ನಮ್ಮ ಮಮ್ಮಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ ಬರ್ರಿ. ನಮ್ಮ ಮಮ್ಮಿಯವ್ರನ್ನ ಯಾವಾಗ್ಲೂ ನೀವು ಇದ ಸ್ಥಿತಿದಾಗ ನೋಡ್ತೀರಿ ಅನ್ಸುತ್ತೆ. ಒಂದು ಮಗು ಆಗೈತಿ ನೋಡ್ರಿ ಈಗ ನಮ್ದು. ಹೆಂಗ್ ಮಲ್ಕೊಂಡೈತ್ ನೋಡ್ರಿ ಇಲ್ಲಿ, ಮಸ್ತ್ ಬಹಳ ಸಣ್ಣ ಮಕ್ಕೊಂದೈತ್ರಿ ಅದು. ಓಕೆ ಗೈಸ್ ಬನ್ರಿ ಇವಂಗ ಸ್ವಲ್ಪ ಟಾರ್ಚರ್ ಮಾಡೋಣ. ನಾಳೆ ಹೆಂಗಿದ್ರು ಎಕ್ಸಾಮ್ ಐತಲ್ಲ, ಒಂದು ಫ್ರೀ ಕುಂತಾನ, ಸ್ವಲ್ಪ ಮನ್ಯಾಗ ಅದಾನ. ಯಾಕಂದ್ರೆ ಇಷ್ಟೊತ್ತಿಗೆ ಬರ್ತಿದ್ದ, ಬಟ್ ಇವತ್ತು ಯಾವುದೋ ಒಂದು ಎಕ್ಸಾಮ್ ಇತ್ತು. ಒಂದು ಯಾವ್ದಂತಂದ್ರೆ ಇಂಗ್ಲೀಷ್ ಎಕ್ಸಾಮ್ ಇತ್ತು. ಅದು ಎಕ್ಸಾಮ್ ಜಲ್ದಿ ಮುಗಿಸ್ಕೊಂಡಾನ ಬಂದಾನ ನಾಳೆ ಹಿಂದಿ ಎಕ್ಸಾಮ್ಗೆ ಅಂತಂದು. ಸೊ ಈಗ ಎಷ್ಟು ಗಂಟೆ ಆಗೈತೆ ಅಂದ್ರೆ ನೋಡ್ಬೋದು ನೀವು, 5 ಗಂಟೆ ಆಗಕ್ಕೆ ಬಂದೈತ್ರಿ ಈಗ. ಸೊ ನಾನು ಇನ್ನೊಂದು ಜಿಮ್ ಒಂದು ಸೇರ್ಕೊಂಡ್ಬಿಟ್ಟೀನಿ. ಸೊ ಜಿಮ್ ಒಂದು ಹೋಗ್ಬೇಕ್ರಿ ಈಗ ನಾನು 5:30 ಹಿಂಗೆ ಹೋಗ್ತೀನಿ. ಸೊ ಜಿಮ್ದೊಳಗೆ ಏನು ಹೋಗಿ ವ್ಲಾಗ್ ಮಾಡಲ್ಲ. ಸೊ ಅಷ್ಟೇ ಹೇಳತ್ತೀನಿ, ಜಿಮ್ ಸೇರ್ಕೊಂಡೇನಂತಂದು. ಅದು ಬಿಟ್ಟರೆ ಗೈಸ್ ಇನ್ನೊಂದು ಹೇಳ್ಬೇಕು, ಲಾಸ್ಟ್ ಎಂಡ್ ವ್ಲಾಗ್ದಾಗ ಹೇಳ್ತೀನಿ ರೀ. ಏನು ಸರ್ಪ್ರೈಸ್ ಅಂತಂದ್ರೆ ಹೇಳ್ತೀನಿ, ಲಾಸ್ಟ್ ಎಂಡ್ ವ್ಲಾಗ್ದಾಗ ಹೇಳ್ತೀನಿ. ಫುಲ್ ಕಂಪ್ಲೀಟ್ ವ್ಲಾಗ್ ವಾಚ್ ಮಾಡಿ. ಲಾಸ್ಟ್ ಎಂಡಿಂಗ್ ಒಳಗೆ ಹೇಳ್ತೀನಿ ನಾನು, ಎಂಡ್ ವ್ಲಾಗ್ ಒಳಗಲ್ಲ, ಎಂಡಿಂಗ್ ಒಳಗೆ. ಅದು ಅವನೇನಲ್ಲ, ಲಾಸ್ಟ್ ಎಂಡಿಂಗ್ ಒಳಗೆ ಹೇಳ್ತೀನಿ ಅಂತ ಹೇಳ್ಬೇಕು. ಎಂಡ್ ಒಳಗೆ ಫಸ್ಟ್ ಟೈಮ್ ವ್ಲಾಗಿಂಗ್ ಏನ ಇನ್ನೊಮ್ಮೆ ಇಲ್ಲ, ಗೋಲ್ಡನ್ ವರ್ಡ್ಸ್ ಆರ್ ನಾಟ್ ರಿಪೀಟೆಡ್. ಓಹೋ ಹಂಗ. ಲಾಸ್ಟ್ ಎಂಡಿಂಗಿಗೆ ಹೇಳ್ತೀನಿ ರೀ, ಅವನ ಗತಿನೇ ಹೇಳಕತ್ತೀನಿ. ಲಾಸ್ಟ್ ಎಂಡಿಂಗಿಗೆ ಹೇಳ್ತೀನಿ. ಎಂಡಿಂಗ್ ಆಫ್ ದ ವ್ಲಾಗ್ ಐ ವಿಲ್ ಸೇ ದ ವರ್ಡ್ಸ್ ವಿಚ್ ಐ ಯೂಸ್ ಟು ಸೇ. ಆತೋಪ, ನಿಂದು ಇಂಗ್ಲೀಷ್ ಭಾಳ ಫುಲ್ ಮಸ್ತ್ ಐತಿ. ಮಸ್ತ್ ಐತಿ ನೋಡಿ ಇಂಗ್ಲೀಷ್. ಫಾರಿನರ್ಸ್ ಫಿದಾ ಆದ್ರ ಕುಂತಾರಿ ಈಗ ಎಲ್ಲ ಬುಕ್ ಓದ್ ಮುಗಿಸ್ತಾ ನೀವು ಒಂದ ಶಾಟಿಗೆ.
ಈಗ ಹಿಂದಿಯಲ್ಲಿ ಮಾತಾಡೋಣ गाइस आप जो भी इसको बोलेंगे ये आपके सामने लाकर प्रस्तुत कर देगा आप जो भी ಗೋವಿಂದ ಗೋವಿಂದ ನಮಃ. ನಾಳೆ ಹಿಂದಿ ಎಕ್ಸಾಮ್. ಗೋವಿಂದ ಗೋವಿಂದ ನಮಃ. ಹಿಂದಿದಾಗ ಡೈಲಾಗ್ ಹೇಳಿ ಏನಾದ್ರು. वायलेंस 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 ಅದು ಹಿಂದಿ ಏನ? मुझे पसंद नहीं लेकिन वायलेंस को मैं पसंद हूँ आई कांट अवॉइड ಗೈಸ್ मैं ಇದು पीछा नहीं छुड़ा सकता ಗೈಸ್ ಇದು ಏನ್ ಹಿಂದಿ ಮಾತಾಡತ್ತಾನ ಏನ್ ಇಂಗ್ಲಿಷ್ ಮಾತಾಡಕತ್ತಾನ ಒಂದು ಅರ್ಥ ಆಗ್ಲಿಲ್ಲ. ನಿಮಗೆ ಏನ್ ಅರ್ಥ ಆತ ಕಮೆಂಟ್ ಅಲ್ಲಿ ಹಾಕ್ರಿ. यस फैंस गाइस यस फैंस ಗೈಸ್ ನಮ್ಮ ಎಸ್ ಸರ್ ಅವರ ಫ್ಯಾನ್. ಯಾರು ಎಸ್ ಫ್ಯಾನ್ ಇದ್ದೀರಾ ಕಮೆಂಟ್ ಹಾಕಿ ಗಾಯ್ಸ್, ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಆಲ್ ಅಲ್ಲಿ ಸೆಟ್ ಮಾಡಿ. ಮಳೆ ಬರಕತ್ತಿತ್ತ ಹೊರಗೆ. ಇಲ್ಲ ಮುದ್ದೆ ಬರೋದು ಮತ್ತೆ ಅರ್ವಿ ಎಲ್ಲ ತೊಯ್ದು ಬಂದ್ರೆ ಮಾಡಾಗೈತಿ. ಹೊರಗಡೆ ಫುಲ್ ಕ್ಲೌಡಿ ಹೊರಗಡೆ ಮಳೆ ಬರತೈತ್ರಿ. ನೀವೆಲ್ಲ ನೋಡ್ಬೋದು. ಈಗ ಹನಿ ಬೀಳತೈತಿ ಈಗ. ಸೊ ನಮ್ಮ ಚಿನ್ನಿಯವರು ಆಟ ಆಡ್ತಿದ್ದಾರೆ. ಇದ್ರೊಳಗೆ ಹಾಕ್ಬೇಕಾ ಗೈಸ್? ಬನ್ರಿ ಮ್ಯಾಟ್ ತೊಗೊಂಡು ಹೋಗೋಣ. ಮ್ಯಾಟ್ ಹೋಗೋದು ಹಾಕಾರಿ ನಮ್ಮ ಮಮ್ಮಿಯವ್ರೆ. ಎಲ್ಲ ಹಾಕ್ಲಿ? ಇಲ್ಲೇ ಹಾಕ್ಲಾ? ಇಲ್ಲೇ ಹಾಕ್ಬೇಕಂತ್ರಿ. ಸೊ ಇಲ್ಲೇ ಹಾಕಿದ್ದೀನಿ ಗೈಸ್. ಇವಾಗ ಕ್ಯಾಮ್ರಾ ಬಂದ ತಕ್ಷಣ ಫುಲ್ ಡೀಸೆಂಟ್ ಬಾಯ್ ಆ್ಯಕ್ಟ್ ಮಾಡ್ತಾನೆ. ಆದರೆ ಅವ ಹಿಂಗಿಲ್ಲ. ಕ್ಯಾಮ್ರಾ ಒಂದ್ಸಲ ನೀವು ಬಿಹೈಂಡ್ ದ ಸೀನ್ಸು ತೋರಿಸ್ತೇನಂತ. ಆದ್ರೆ ಇವ್ಗೆ ಗೊತ್ತಾಗಂಗಿಲ್ಲ ಅದು ನಾನು ಯಾವಾಗ ವಿಡಿಯೋ ಮಾಡ್ತಿರ್ತೀನಿ ಅಂತಂದ್ರೆ ಅವಾಗ ತೋರಿಸ್ತೀನಂತ. ಈಗ ನಕರ ಮಾಡತ್ತೇನ್ರಿ. ಈಗ ಕ್ಯಾಮ್ರಾ ಒಂದು ಫುಲ್ ಡಿಸಿಪ್ಲಿನ್ ಡೀಸೆಂಟ್ ಅದಾನಂತಂದ. ಹಂಗೇನೂ ಇಲ್ಲವ. ತೋರ್ಸ ನೋಡಾರ್ ಬಿಡೋರು ಆಲ್ರೆಡಿ ಒಂದು ವ್ಲಾಗ್ದಾಗ ನಿನ್ ಬಾಡಿನ ಫುಲ್ ಇಂಪ್ರೆಸ್ ಆಗ್ಬಿಟ್ಟಾರ ಅವ್ರು. ಗೈಸ್ ನೋಡ್ರಿ ಗೈಸ್, ಈಗ ಜಸ್ಟ್ ಬಾಡಿ ಅಂತಂದು ಪಿಜ್ಜಾ ಅಂತಾನ ಅದನ್ನ ಮಮ್ಮಿಗೆ. ಎಲ್ಲ ಸ್ಕ್ರಿಪ್ಟ್ ಗೈಸ್, ಇದು ಏನು ಸ್ಕ್ರಿಪ್ಟ್ ಇಲ್ಲ. ಈಗ ಜಸ್ಟ್ ಪಿಜ್ಜಾ ಅಂದ. ಸ್ಕ್ರಿಪ್ಟ್ ಗೈಸ್, ಮಮ್ಮಿ ಬಾಟಲ್ ತಗೊಂಡು ಹೊಡ್ಯಾಕ ಸ್ಕ್ರಿಪ್ಟ್ ಗೈಸ್. ಮತ್ತೆ ಸಿಕ್ಕೊಂಡ ಗೈಸ್. ಕ್ಯಾಮ್ರಾ ಆಫ್ ಆದ ತಕ್ಷಣ ಮಮ್ಮಿ ಪಿಜ್ಜಾ ಕೊಡ ಅಂತಂದ. ಪಿಜ್ಜಾ ತಿನ್ಬೇಡ್ರಿ ಗೈಸ್. ಗೈಸ್ ನಿಮಗೆಲ್ಲ ಪಿಜ್ಜಾ ತಿನ್ಬೇಡದಂತ, ಆದ್ರೆ ಅವ ತಿಂದ್ರೆ ನಡೀತದೆ. Really guys, it's so unhealthy, so don't eat it and don't try to eat it also, okay? English में सागरी. अगर आपने पिज्जा खाया तो मेरा कसम मत खाओ. तेरी कसम तू मर जा, हम खाएंगे अंतर. ಅಲ್ಲ ನನಗೆ ಇದ್ರೊಳಗೆ ಕನ್ಫ್ಯೂಸ್ ಆಗ್ತದೆ. ತೇರಾನ ತೇರಿನ तेरा तेरी तेरा तेरी ತೇರಿ ಮೇ ಹಾಡು ಫುಲ್ ಹಾಡದ ಏನಾಗಲಿ ಅದೇ ತೇರಿ ಮೇರಿ ಸಾಂಗ್ ಹಾಡು. ಅವೆಲ್ಲ ನಮ್ಮ ಸೀಕ್ರೆಟ್ ಸ್ಕಿಲ್ಸ್ ಅವು. ಕಮೆಂಟ್ ಮಾಡಿ ಗೈಸ್, ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾ ಹಾಡ್ತೀನಿ. ಇನ್ನೊಂದು ಏನಾರ ಸ್ಕಿಲ್ ತೋರಿಸ್ಬೇಕಂದ್ರೆ ಅದಕ್ಕೂ ಕಮೆಂಟ್ ಮಾಡಿ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡ್ತೀನಿ. ಒಂದು ಹೊಸ ಡ್ಯಾನ್ಸ್ ಸ್ಟೈಲ್ ಕಂಡಿಡ್ದಾನ ನಮ್ಮ ಆದಿ. ಮಾರ್ನಿಂಗ್ ತೋರ್ಸಾತಿದ್ದ. ಈಗ ನೋಡೋಣ ಬನ್ನಿ ಮಾಡ್ತಾನೆ. ನೀವೆಲ್ಲ ಹೊಸದ ಡ್ಯಾನ್ಸ್ ಸ್ಟೈಲ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡ್ತೀನಿ. ತೋರಿಸ್ಲೆ ತೋರ್ಸಿಗೆ ತೋರ್ಸ್ ಫಾಸ್ಟ್ ಜಲ್ದಿ. ಕಮೆಂಟ್ ಮಾಡಿ ಜಲ್ದಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಜಲ್ದಿ ತೋರ್ಸು. ಎದ್ದೇಳ ನಾಳೆ ಎಕ್ಸಾಮ್ ಇಲ್ಲ ಅಂದ ಸಗಿ. ಹಾ, 1 ನಿಮಿಷದ ಕೆಲಸ. ಎದ್ದೇಳ ಜಲ್ದಿ. ನಮ್ಮ ಆಡಿಯನ್ಸ್ ಅವ್ರು ನೋಡ್ತಾರಂತ. ಎದ್ದೇಳ ಜಲ್ದಿ ಜಲ್ದಿ. ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಜಲ್ದಿ ಇಲ್ಲ, ಕಮೆಂಟ್ ಮಾಡ್ಬೇಕಾ ಫಸ್ಟ್, ಆಮೇಲೆ ಗೈಸ್ ಹಠ ಇದ್ರೆ ಹಿಂಗಿರ್ಬೇಕು. ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಗೈಸ್ ನೀವು ಕಮೆಂಟ್ ಮಾಡ್ಬಿಡ್ರಿ. ಪಾಪ ಹಠ ಹಿಡಿದ್ಬಿಟ್ಟಾನ. ಯಾರು ಕಮೆಂಟ್ ಮಾಡೋ ಅದ್ರ ನನ್ನ ಬಗ್ಗೆ ಅಂತಂದೆ. ಅದಕ್ಕೆ ನೀವು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತಾನಂತ ಅವ್ನ ಡ್ಯಾನ್ಸ್, ಅವ್ನ ಸ್ಕಿಲ್ಸ್ ಚಾಲೆಂಜ್ ಕೊಟ್ಟಾನ. ಫಿಕ್ಸ್ 2 ವರ್ಷ ತೋರಿಸ್ತೀನಿ. ಕಮೆಂಟ್ ಮಾಡ್ರಿ. ADI ಆದಿ. ಕಮೆಂಟ್ ಮಾಡಿ ಗೈಸ್, ಫಿಕ್ಸ್ 2 ವರ್ಷ ಅಂತ ತೋರಿಸ್ತೀನಿ. ಇದೇನಿದೆ ಹಿಂಗ್ ಮೋಸ ಗಿಸ ಇಲ್ಲ. ನಾಳೆ ನೀನ್ ತೋರ್ಸೋದು ಅಷ್ಟೇ. ನಾಳೆ ನೀನ್ ಡ್ಯಾನ್ಸ್ ತೋರ್ಸೋದ. ವಿಡಿಯೋ 2 ವರ್ಷ ಆದ್ಮೇಲೆ ಇಲ್ಲ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನೀಗ. ನಮ್ಮ ಮಮ್ಮಿಯವ್ರು ನೋಡ್ರಿ ನಮ್ಮ ತಮ್ಮನ ಮಾತು ಕೇಳ ತಕ್ಷಣ ಪಿಜ್ಜಾ ಅಂತ ತಕ್ಷಣ ಪಿಜ್ಜಾನ ಮಾಡಾಕ್ಬಿಟ್ರ. ಇದು ದೇಸಿ ಸ್ಟೈಲ್ ಪಿಜ್ಜಾ. ಚಪಾತಿ ಏನಿದೆ? ಚೀಸ್ ಪರಾಟ ಅಂತಾರೆ ಗೈಸ್. ಗೈಸ್ ಇದೆಲ್ಲ ಹೋಮ್ ರೆಮಿಡಿ ನೋಡ್ರಿ. ಪಿಜ್ಜಾ ಬದಲು ಇದು ಮಾಡೋದು. ಸೊ ನಮ್ಮ ಮಮ್ಮಿಯವ್ರಿಗೆ ನಿಮ್ಗೆ ಏನಾದರೂ ಈ ಥರ ಕೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿಬಿಡ್ರಿ.
ಪಿಜ್ಜಾ ಬದ್ಲಿ ಏನ್ ತಿನ್ಬೇಕು ಅಂತಂದ್ರೆ ಚೀಸ್ ಪರಾಟ ತಿನ್ಬೇಕು. ಬರ್ಗರ್ ಬದ್ಲಿ ಏನ್ ತಿನ್ಬೇಕು ಅಂತಂದ್ರೆ ಬ್ರೆಡ್ ಮತ್ತು ಅದ್ರ ಮೇಲೆ ಟಮಾಟಿ ಗಿಮಾಟಿ ಏನೋ ಹಾಕೊಂಡು ಚೀಸ್ ಹಾಕಾಕತ್ತೀನಿ. ನೆಕ್ಸ್ಟ್ ಚಪಾತಿ. ಚೀಸ್ ಎಷ್ಟು ಹಾಕಾಕತ್ತೀವಿ? ಹೆಲ್ದಿ ಫುಡ್ ರೀ. ಚೀಸ್ ಹೆಲ್ದಿ. ಚೀಸ್ ಹೆಲ್ದಿ ಅಲ್ಲ, ಅದು ಚಪಾತಿ. ಚಪಾತಿ ಹೆಲ್ದಿ. ಮೈದಾ ಇಲ್ರಿ, ಅದರ ಗೋಧಿ ಹಿಟ್ಟ. ಇದು ಚೀಸ್ ಪರಾಟ ಪಿಜ್ಜಾ. ಏನೇನ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೋ ಏನು. ಗೈಸ್ ಏನ್ರಿ ಚೀಸ್ ಆಗಿದ್ದನ್ನ ಏನು ತಿನ್ನಕ್ ಹೋಗ್ಬೇಡ್ರಿ. ಗೈಸ್ ಎಲ್ಲ ಸಂಬಂಧ ಮಾಡಾಕ್ತಿದ್ದೀಗ. ಈಗ ಜಸ್ಟ್ ಮಮ್ಮಿ ನಂಗೆ ಪಿಜ್ಜಾ ಮಾಡ್ಕೊಡು ಅಂತಂದು ಅಂದವನ ಇವ್ರಿ ಎಲ್ಲ ವಿಡಿಯೋದಾಗ ಸಿಕ್ಕೊಂಡು ನಾನು ಈಗ ಆಲ್ರೆಡಿ. ಇಲ್ಲ ಗೈಸ್, ಅದು ಇವನದಿದ್ದು ನಾ ಬೈ ಮಿಸ್ಟೇಕ್ ಬಾಯ್ ಅಂತ. ಗೈಸ್ ಕಮೆಂಟ್ ಮಾಡ್ರಿ, ನಾಳೆಗೆ ಒಂದು ಸ್ಕಿಲ್ಸ್ ನೋಡೋಣ ಅಂತ. ಏನ್ ದೊಡ್ಡ ಸ್ಕಿಲ್ಸ್ ಐತೆ ಅಂತಂದ. ಸೊ ಡ್ಯಾನ್ಸ್ ಮಾಡ್ತಾನಂತೀವ, ಸಿಂಗಿಂಗ್ ಮಾಡ್ತಾನಂತೀವ. ಹ್ಯಾಶ್ಟ್ಯಾಗ್ ಆದಿ ಅಂತ ಕಮೆಂಟ್ ಮಾಡ್ರಿ ಎಲ್ರು. ನೋಡೋಣ. ಗೈಸ್ ಏನೇ ಇರ್ಲಿ ಡೌಟು ನಮ್ ಕಮೆಂಟ್ ಅಲ್ಲಿ ಹಾಕಿ, ನಾ ಕ್ಲಾರಿಫೈ ಮಾಡ್ತೀನಿ. ಏನೇ ಇರ್ಲಿ ರಿಲೇಟೆಡ್ ಟು ಎನಿ ಬ್ರಾಂಚಸ್ ಏನೇ ಕೇಳಿ. ಬ್ರಾಂಚಸ್ ಎಲ್ಲ ಬ್ರಾಂಚಸ್. ಬಯಾಲಜಿ ಬೇಡ ಗೈಸ್, ಬಯಾಲಜಿ ನಾ ತಗೊಂಡಿಲ್ಲ. ಬಯಾಲಜಿ ಬಿಡಿ, ಫಿಸಿಕ್ಸ್ ಕೇಳಿ, ಕೆಮಿಸ್ಟ್ರಿ ಕೇಳಿ, ಎಲ್ಲಾ ಡೌಟ್ಸ್ ಕೇಳಿ ಗೈಸ್, ಎಲ್ಲ ಕ್ಲಾರಿಫೈ ಮಾಡ್ತೀನಿ ಗೈಸ್. ಫಿಕ್ಸ್ ಮಾಡಿ ಅವ್ರಿಗೋಸ್ಕರ ಆದ್ರೂ ನಾ ಮಾಡ್ತೀನಿ ಗೈಸ್. ಅವ್ರು ಹೇಳ್ತಿರ್ತಾರೆ ಈಗ ಫಸ್ಟ್ ನಿಂದು ನೀ ಕ್ಲಿಯರ್ ಮಾಡ್ಕೊಪ್ಪ ಜೈ, ಆಮೇಲೆ ನಮ್ ಕ್ಲಿಯರ್ ಮಾಡಿ ಅಂತ. ಏನೇ ಜೋಡಿ ಸೇರಿಸಿ ಅದೇನಾದ್ರೂ ಹೆಲ್ದಿ ಇತ್ತಂದ್ರೆ ತಿನ್ಬೋದು ನೀವು ಚೀಸ್ನ. ಏನೋ ಇನ್ಕ್ಲೂಡಿಂಗ್ ಜಿಮ್ನಾಸ್ಟಿಕ್ಸ್, ಜಿಮ್ ಹೋದವರು ಅದನ್ನ. ಯಾಕಂದ್ರೆ ಹಿಂದೆ ಕೂತಿದ್ದ ನೋಡು, ಅವನು ತಿಂತಿದ್ದಾನೆ. ನೀನ್ ಮಾತಾಡಿದ್ ಒಂದು ಕಟ್ ಮಾಡೋ ಅದಕ್ಕೆ. ಮಾತಾಡಿದ್ದ ಏನಾದ್ರೂ ಅರ್ಥ ಆತಂದ್ರೆ ಗೈಸ್ ನೀವು ಕಮೆಂಟ್ ಅಲ್ಲಿ ಹಾಕ್ಬಿಡ್ರಿ. ಹ್ಯಾಶ್ಟ್ಯಾಗ್ ಸೆನ್ಸ್ಲೆಸ್ ಮೈಂಡ್ಲೆಸ್ ಫೂಲ್ ಅಂತಂದ. ಅಲ್ಲ ಏನೇನೋ ಮಾತಾಡ್ತಾನಪ್ಪ. ಅಂತ ಹಾಕಿ ಡೈ ಹಾರ್ಡ್ ಫ್ಯಾನ್ಸ್ ಆಗಿ ಗೈಸ್. ಐ ವಿಲ್ ಬಿ ಡೈ ಹಾರ್ಡ್ ಫ್ಯಾನ್ ಟು ಯು. ಡೈ ಹಾರ್ಡ್ ಡೈ ಹಾರ್ಡ್ ಡೈ ಹಾರ್ಡ್ ಡೈ ಹಾರ್ಡ್ ಏನ್ ಡೈ ಹಾರ್ಡ್ ಗೈಸ್. ಡೈ ಹಾರ್ಟ್ ಅಲ್ಲ, ಡೈ ಹಾರ್ಡ್ ಅಂತ. ಹಮಾರೆ ಯಾ ಐಸೆ ಹಿ ಹೋತಾ ಹೈ. ಡೈ ಹಾರ್ಡ್ ಇರ್ಬೇಕು ಗೈಸ್. ನೋಡ್ರಿ, ಇವನ್ ಕಡೆಯಿಂದ ನೀವು ಇಂಗ್ಲಿಷ್ ಕಲಿಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೋಮ್ ಮೇಡ್ ಪಿಜ್ಜಾ ನೋಡ್ರಿ ಈ ತರ ಆಗಿದೆ. ಮಸ್ತ್ ಟೇಸ್ಟಿ ಅನ್ಸತೈತಿ. ಮಮ್ಮಿ ಮಾಡಿರೋ ಪಿಜ್ಜಾ ಇದು. ಚಿಲ್ಲಿ ಫ್ಲೆಕ್ಸ್ ಇದು ಹೊರಗೆ ನೋಡ್ರಿ. ಇದು ಮತ್ತೆ ಪ್ರಮೋಷನಲ್ ಅಲ್ಲ ಅನ್ನೋದವ್ರಿಗೂ ಗೊತ್ತೈತಿ. ಪ್ರಮೋಷನ್ ರೆಡಿ ಅಲ್ಲ ನೋಡ್ರಿ, ಆಗಲೇ ಪಿಜ್ಜಾ ರೆಡಿ ಆಗೈತೆ ಅಂತಂದ ಇದು ನೀವು ಅನ್ನತೈತಿ. ತಗೋ ಪಿಜ್ಜಾ ಕೈಸ್, ತಗೋ ಪಿಜ್ಜಾ ಕೈಸ್. ಇದು ನೋಡ್ರಿ ನಮ್ದು ಹೋಮ್ ರೆಮಿಡಿ, ದೇಸಿ ಸ್ಟೈಲ್. ಟೊಮೊಟೊ ಕೆಚಪ್ ಹಾಕಿನಿ. ನೆಕ್ಸ್ಟ್ ಮಿಯೋನೀಸ್ ಹಾಕಿನಿ, ಸ್ವಲ್ಪ ಭಾಳ ಅಲ್ರಿ, ಸ್ವಲ್ಪ ಹಾಕಿನಿ. ಇದನ್ನೇನಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತೀವಿ. ಈಗ ಇದನ್ನ ಹೊರಗೆ ಹೋಗಿ ತಿಂದ್ರೆ ಅಂದ್ರೆ 150 ರೂಪಾಯಿ ರೀ ಪಿಜ್ಜಾಗ. ನಾನು ಮನ್ಯಾಗ ಹೆಲ್ದಿ, ಟೇಸ್ಟಿ, ಹೆಲ್ತ್ ಕಾನ್ಶಿಯಸ್. ಮತ್ತು ಮಿಯೋನೀಸು ಚಟ್ನಿ ಹಾಕಿ ಹೆಲ್ತ್ ಕಾನ್ಶಿಯಸ್. ಏನು ಇದು ರೊಟ್ಟಿ ಐತಲ್ರಿ, ಮೇನ್ ಮೈದಾ ಇಲ್ಲಲ್ಲ. ಚೀಸ್ ಸ್ವಲ್ಪ ಇಲ್ಲ ನನಗೆ ಫ್ಯಾಟ್. ಹೌದು, ಯಾವಾಗ ಒಮ್ಮೆ ಡೈಲಿ ತಿನ್ನಲ್ಲಲ್ರಿ ಚೀಸ್ ನಾವೇನು. ಇವಾಗ ಇದನ್ನ ಈರುಳ್ಳಿ, ಇದು ನನ್ನ ಇದು ಆದಿ ಸ್ಪೆಷಲ್ ಅಲ್ಲ, ಆದಿ ಫೇವ್ರೇಟ್ ಇದೆ. ವೆಜಿಟೇಬಲ್ಸ್ನೇ ಹಚ್ಚಿಟ್ಕೊಂಡಿದ್ದೆ, ಅದನ್ನ ಈಗ ಎಲ್ಲ ಇದ್ರಾಗ ಸ್ಪ್ರೆಡ್ ಮಾಡ್ತೀನಿ. ಏನೋ ಒಂದು ಇಷ್ಟ ಆಗತ್ತಂತ್ರಿ ಮಮ್ಮಿ, ನನಗೆ ಇದನ್ನ ಮಾಡ್ಕೊಡು ಅಂದ. ಅದಕ್ಕೆ ಇದನ್ನ ಮಾಡಕತ್ತೀನಿ ನೋಡ್ರಿ. ಇವತ್ತು ಹುಡುಗರು ಬೈಕೇನು ತೀರಿಸ್ಬೇಕಲ್ಲ ತಾಯಿ, ಅದಕ್ಕೆ ಮಾಡಕತ್ತೀನಿ ನೋಡ್ರಿ. ವಿತ್ ಪ್ರೂಫ್ ನೋಡ್ರಿ ಇಲ್ಲ ಅವ್ನ ವಿಡಿಯೋ. ಯಾರು ಪಿಜ್ಜಾ ತಿನ್ಬೇಡ ಅನ್ನತ್ತಿದ್ರು ಅವ್ರ ತಿನ್ನತ್ತಾರ. ಈಗ ಹೆಂಗೈತಿ? ಪರೋಟ, ಪಿಜ್ಜಾ ಪರಾಟ. ಎಲ್ಲ ಇವನ್ ಫೇವ್ರೇಟ್ ರೀ ಇದು ಪಿಜ್ಜಾ. ನಾವು ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ಮಸ್ತ್ ಆಗೈತಿ. ನಾನೀಗ ಜಿಮ್ಗೆ ಹೋಗ್ಬೇಕು ಗೈಸ್. ಇಂಥವೆಲ್ಲ ತಿಂದೆಲ್ಲ ಜಿಮ್ಗೆ ಹೋಗ್ಬಾರ್ದು, ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿದೆ. ಸೊ ಜಿಮ್ಗೆ ಹೋಗೋಣ ಬನ್ರಿ. ಜಿಮ್ಮಿಗೆ ಹೋಗಿ ಬಂದು ಭೇಟಿ ಆಗ್ತೀನಿ. ಬಾಯ್. ಗೈಸ್ ಜಿಮ್ಮಿಂದ ಬಂದೆ ನೋಡ್ರಿ ಈಗ. ಸೊ
ಜಿಮ್ಮಿಂದ ಬಂದು ಇಲ್ಲೇ ರೂಮ್ದಾಗ ಕುಂತಿದ್ದೆ. ಸೊ ನಾನು ಮತ್ತು ನಮ್ಮ ತಮ್ಮ ಮಾತಾಡತ್ತಿದ್ವಿ. ಜಿಮ್ ಆ್ಯಕ್ಚುಲಿ ನಾನು ಹೋಗಾಗತ್ತೆ ಒಂದು 7 ದಿನ ಆಯ್ತು ಗೈಸ್. ಸೊ ನಿನ್ನೆಗೆ ಕೌಂಟ್ ಮಾಡಿದ್ರೆ ಒಂದು 7 ದಿನ. ಸೊ ನಮ್ಮ ಜಿಮ್ ಟ್ರೈನರು ಹೇಳಿದರೆ ನಿಮ್ಗೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಇದೆ, ಸೊ ಫ್ಯಾಟ್ ಕರಗಿಸ್ಕೋಬೇಕು ಸೊ ಅಂತಂದರೆ ನಾನು ಕೇಳಿದೆ ಸರ್ ಹಿಂಗೆ ಇದು ಡಯಟ್ ಫಾಲೋ ಮಾಡೋದು ಅಂತಂದು. ಸೊ ಅವ್ರು ಹೇಳಿದರು ಏನಿಲ್ಲ, ನೀನು ಊಟದಲ್ಲಿ ಕಂಟ್ರೋಲ್ ಮಾಡಿಬಿಟ್ರೆ ನಿಮ್ದು ಆಟೋಮೆಟಿಕ್ಲಿ ಏನೋ ಫ್ಯಾಟ್ ಲಾಸ್ ಆಗುತ್ತೆ ಅಂತಂದರು. ಸೊ ನಾನು ಅದೇ ಹೇಳಿದೆ ಸರ್ ಹೆಂಗೆ ಮಾಡೋದು ಸರ್ ಅದು ಏನು ಸರ್ ಅಂತಂದ್ರೆ. ಸೊ ಅವ್ರು ಹೇಳಿದರು ಇಲ್ಲ ಮಾರ್ನಿಂಗು ಏನೋ ಗ್ರೀನ್ ಟೀ, ಈವ್ನಿಂಗ್ ಗ್ರೀನ್ ಟೀ ಅಂತಂದರು. ನಮ್ಮ ಮಮ್ಮಿಯವ್ರು ನೋಡ್ರಿ ಆಗಲಿ ಡಯಟ್ ತಂದ್ರೆ ಕೊಡ್ರಿ ಬರ್ರಿ ಪಿಜ್ಜಾ. ನಾನು ಇಲ್ಲಿ ಡಯಟಿಂಗ್ ಮಾತಾಡತ್ತೀನಿ, ನಮ್ಮ ತಮ್ಮ ಬರೀ ಪಿಜ್ಜಾ ಮಾತಾಡೋದು. ಸೊ ಬನ್ನಿರಿ ಇಬ್ಬರು ಸೇರಿ ತಿನ್ನೋಣ. ನೀವು ಆ ಕಡೆಯಿಂದ ತಿನ್ನಿರಿ, ನಾವು ಈ ಕಡೆಯಿಂದ ತಿನ್ನೋಣ, ಹೆಲ್ದಿ ಇರೋಣ. ಮಮ್ಮಿಗೆ ಹಂಗತಿ ಕೆಲಸ ಹಚ್ಬಾರ್ದು. ಏನೋ ಅಂದಲ್ಲ ಮಮ್ಮಿಗೆ ಗೈಸ್, ಮಮ್ಮಿಯವ್ರಿಗೆ ಕೆಲಸ ಹಚ್ಬಾರ್ದು. ಇವ್ರು ಹಚ್ತಿದ್ದಾರೆ ನೋಡಿ ಗೈಸ್. ಪಿಜ್ಜಾ ತಿನ್ನೋಬೇಕಾದ್ರೆ, ಪಿಜ್ಜಾ ಮಾಡನ್ನೋಬೇಕಾದ್ರೆ ಅನಿಸ್ಲಿಲ್ಲ ಇವಂಗ. ನೋಡ್ರಿ ಅದು ಹೆಂಗೆ. ಬನ್ನಿರಿ ನಾನು ಏನು ತಿನ್ನತ್ತೀನಿ ಅಂತ ತೋರಿಸ್ತೀನಿ. ಸೊ ಏನಂತಂದ್ರೆ ನೋಡಿರಿ, ಫಸ್ಟು ಕ್ಯಾರೆಟ್ ಮಿಕ್ಸ್ಡ್ ಸ್ವಲ್ಪ ಕಾಳು, ಕ್ಯಾರೆಟು ಕಾಳು, ಇದು ಯಾವ ಕಾಳು, ಹೆಸರು ಕಾಳು, ಆಮೇಲೆ ಇದು ಏನೋ ಗ್ರೌಂಡ್ ನಟ್ಟು, ಡೇಟ್ಸು, ಆ್ಯಪಲ್, ಆಮೇಲೆ ಇದು ಬೆಲ್ಲ ಗೈಸ್, ಬೆಲ್ಲ. ನಾನು ಟ್ರೈ ಮಾಡತ್ತೀನಿ ಡಯಟ್ ಮಾಡ್ಬೇಕಂತಂದು. ಇನ್ನೊಂದು ಎಷ್ಟು ದಿನ ಆಗುತ್ತೆ. ಸೊ ನೀವು ಇದೇ ಥರ ಫುಲ್ ಹೆಲ್ದಿಯಾಗಿ ಇರ್ರಿ. ಹೆಲ್ದಿಯಾಗಿರ್ಬೇಕಂದ್ರೆ ಡೈಲಿ ಎಕ್ಸಸೈಸ್ ಮಾಡಿರಿ. ಸೊ ಏನೋ ಒಂದು ಆ್ಯಕ್ಟಿವಿಟೀಸ್ ಕೊಡಿರಿ ಬಾಡಿಗೆ. ಆಮೇಲೆ ಹೆಲ್ದಿ ಫುಡ್ ತಿನ್ನಿರಿ. ನಮ್ಮ ತಮ್ಮನ ಥರ ಪಿಜ್ಜಾ ಬರ್ಗರ್ ಏನು ತಿನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ಅದು ಏನಾದರೂ ಹೇಳ್ತೀನಿ, ಏನೇ ಮಾಡಿ ಗೈಸ್, ಬಲ್ತಿ ಬಂದಾಗೈತಿ. ಪಿಜ್ಜಾ ತಿನ್ನಿ, ಪಿಜ್ಜಾ ತಿನ್ಬೇಡಿ. ಪಿಜ್ಜಾ ಒಟ್ಟು ತಿನ್ಬಾರ್ದು ಗೈಸ್. ತಿಂದ್ರೆ ಈ ಟೈಪ್ ಡಯಟ್ ತಿನ್ರಿ, ಅದು ಸ್ವಲ್ಪ ತಿನ್ನಿ. ನಿಮಗೆ ಬಕಾಸುರ್ ಗದ್ಲೆ ತಿನ್ಬೇಡಿ. ಬಕಾಸುರ್ ಗದ್ಲೆ ತಿನ್ನಿ. ನೋಡಿಲಿ ಮುಖ ತೋರಿಸ್ತಿದ್ದೆ ನನ್ನ ಮಗಳು ಅಮ್ಮ ಅಂತ ತಿನ್ಬೋದು ಗೈಸ್. ಹಂಗೆ ತಿನ್ಬಾರ್ದು ಗೈಸ್. ಸ್ವಲ್ಪ ಇಷ್ಟೇ. ಎಷ್ಟಂದ್ರೆ ಗೈಸ್, ಡಯಟ್ ಮೀನ್ಸ್ ಸ್ಮಾಲ್ ಅಮೌಂಟ್ ತೊಗೋಬೇಕು. ಸ್ಮಾಲ್ ಅಮೌಂಟೇ ನಿಮ್ಮ ಹೊಟ್ಟೆ ಒಳಗಡೆ ಹೋಗ್ಬೇಕು. ಅಂದರೆ ಅದಕ್ಕೆ ಡಯಟ್ ಅನ್ನೋದು. ಡಯಟ್ ಬಿಟ್ಟು ಇದು ಇದ್ರದ್ದೇ ಪಲ್ಯ ಮಾಡಿಬಿಟ್ರೆ ಇದ್ರದ್ದೇ ಪಲ್ಯ ಮಾಡಿ ತಿಂದರೆ ಇದ್ರದ್ದೇ ಮತ್ತೆ ನೀವೇನಂತೀರ ಫ್ಯಾಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅನ್ನೋದು. ಇದು ಡಯಟ್ ತಿಂತಿದೆಯಾ, ಇದು ಸ್ವಲ್ಪ ತಿನ್ನಬೇಕು. ಆ್ಯಪಲ್ ತಿನ್ನಬೇಕು. ಆ್ಯಪಲ್ ಸೈಡಿಗೆ ಇಟ್ಟಿದೆಯಾ, ಆ್ಯಪಲ್ ಫಸ್ಟ್ ತಿನ್ನಬೇಕು. ಆ್ಯಪಲ್ ತಿಂದಾದ್ಮೇಲೆ ಆಮೇಲೆ ಕಾಳು, ಗಜ್ರೆ ತಿನ್ಬಾರ್ದು ಗೈಸ್. ಗಜ್ರೆಯಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ. ಇವ್ನು ತಿಂತಿದ್ದಾನೆ. ಮತ್ತೆ ಇಲ್ಲಿ ತಗಡೆ ಇದೆ ನೋಡಿ ಗೈಸ್. ಇಲ್ಲಿ ಇದೇನಿದೆ, ಹಂಗ ಕಾಜು. ಪಿಜ್ಜಾ ತಿನ್ನೋಬೇಕಾದ್ರೆ ಚೀಸು ಅದೆಲ್ಲ ಕಾಣಲಿಲ್ಲ. ಬಟ್ ಈಗೇನು ನಾನು ಹೆಸರು ಕಾಳು ಅದನ್ನೆಲ್ಲ ತಿನ್ನತ್ತೀನಿ, ಇದ್ರೊಳಗೆಲ್ಲ ಕಾಣಕತ್ತೈತಿ. ಏನೊಂದು ತಿನ್ನಬಾರ್ದು, ಏನೊಂದು ತಿನ್ಬೇಕು ಗೈಸ್. ಇನ್ನೊಂದು, ಪಿಜ್ಜಾದಲ್ಲಿ ಗಜ್ರಿ ಇರೋದಿಲ್ಲ. ಪಿಜ್ಜಾದಲ್ಲಿ ಟೊಮ್ಯಾಟೊ ಇರುತ್ತೆ, ಹೆಲ್ದಿ. ಉಳ್ಳಾಗಡ್ಡೆ ಇರುತ್ತೆ, ಆಕ್ಸಾಲಿಕ್ ಆಸಿಡ್, ವೆರಿ ಹೆಲ್ದಿ. ಅಂಡ್ ಚೀಸ್ ಇನ್ಫ್ಲೂಯೆನ್ಸ್ ಮಾಡ್ಬೇಡ. ಕೌ ಪ್ರಾಡಕ್ಟ್, ಅದು ಹೆಲ್ದಿ ಇರುತ್ತೆ. ಅವ್ನು ಮಾತಾಡೋದ್ರಿಂದ ಇನ್ಫ್ಲೂಯೆನ್ಸ್ ಆಗಕ್ಕೆ ಹೋಗ್ಬೇಡಿ. ಎಲ್ಲರೂ ಹೆಲ್ದಿ ಆಗಿರಿ ಗೈಸ್. ನಾ ಹೇಳಿದ್ ಕೇಳಿ, ಯು ಶುಡ್ ಫಾಲೋ. ಇದರಿಂದ ಇನ್ನೊಂದು ನೆನಪಾಗ, ನಾನು ಅದು ರೆಸ್ಟೋರೆಂಟ್ಗೆ ಹೋಗಿ ಪಿಜ್ಜಾ ವ್ಲಾಗ್ ಹಾಕಿದ್ದೆ. ಸೊ ಆ ವ್ಲಾಗಲ್ಲಿ ಮತ್ತೆ ಕಮೆಂಟ್ ಹಾಕಕ್ಕೆ ಹೋಗ್ಬಿಡ್ರಿ, ಎಂತ ನೀನು ಪಿಜ್ಜಾ ತಿಂದು ಫುಲ್ ಈಗೇನು ಭಾಷಣ ಕೊಡಾಕತ್ತಿ ಅಂತಂದ. ಸೊ ಹಾಂ, ಅವಾಗ ತಿಂತಿದ್ದೆ, ಈಗ ಅವಾಯ್ಡ್ ಮಾಡಿದ್ದೀನಿ ಗೈಸ್. ಸೊ ನೀವು ಆ ಥರನ ಮಾಡಿ, ಏನು ತೋರಿಸಿಲ್ಲ, ನಿಮ್ಮ ಇಷ್ಟ. ಸೊ ಹೆಲ್ದಿಯಾಗಿರ್ಬೇಕಂತಂದ್ರೆ ಮಾಡಿ. ನೀವು ಹೆಲ್ದಿಯಾಗಿರ್ರಿ, ನಾವು ಹೆಲ್ದಿಯಾಗಿರೋಣ. ಮತ್ತು ಗೈಸ್ ಆಮೇಲೆ ನೀವು ಸಜೆಷನ್ ಮಾಡಿರಿ. ಆಮೇಲೆ ನೀವು ಕಮೆಂಟಲ್ಲಿ ಹಾಕಿ ಯಾವ ಥರ ಡಯಟ್ ಫಾಲೋ ಮಾಡಬೇಕಂತಂದು. ಎಕ್ಸ್ಪೀರಿಯೆನ್ಸ್ ಯಾರು ಇರ್ತೀರಾ ಅವರೆಲ್ಲ ಹಾಕಿ, ಯಾರಿಲ್ಲ ಅವ್ರಿಗೂ ಸಿಗುತ್ತೆ ಏನೋ ಒಂದು ಟಿಪ್ಸ್ ನಮ್ಮ ಥರ. ನೋಡ್ರಿ ನಾ ಮಾತಾಡತ್ತೀನಿ, ಮಸ್ತ್ ಮಕ್ಕೊಂಡ್ಬಿಟ್ಟಿದ್ದಿಲ್ಲ. ಕೆಲಸ ಅಂತಲ್ರಿ ಹೇಳಕತ್ತೇ ಇಲ್ಲ. ಸೊ ಮಸ್ತ್ ಮಕ್ಕೊಂಡ್ಬಿಟ್ಟೈತಿ. ಆಮೇಲೆ ಇನ್ನೊಂದು ಗೈಸ್, ಪ್ಯೂರ್ಲಿ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಮಾತಾಡತ್ತೀನಿ ರೀ. ಇದು ಉತ್ತರ ಕರ್ನಾಟಕ. ಹೌದಾ? ಬಾಲೇ ಇಲ್ಲಿ ಇದು ಉತ್ತರ ಕರ್ನಾಟಕ ಭಾಷೆ. ಲೇ ಹಚ್ಚಿದ್ರಷ್ಟೇ ಉತ್ತರ ಕರ್ನಾಟಕನ ಅಲ್ಲ,
ಅಲ್ಲದು ಸ್ಲ್ಯಾಂಗ್ ಇರುತ್ತಲ್ಲ. So guys, ನೋಡ್ರಿ ಇದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡತ್ತೀನಿ ನಾನು. ಮಾತಾಡಕತ್ತೀನಿ. ಏನದು ಏನಾಗೈತೆ ಅಂದ್ರ ಏನಾಗೈತಿ? ಅದು ಏನಾಗೈತೆ ಅಂದ್ರೆ ಸರಿ ಅದು ಏನಾಗೈತೆ ಅಂದ್ರಿ ಗೈಸ್, ಅದು ಇಲ್ಲೇ ಮೈಸೂರಿಗೆ ಬಂದು ನನ್ನ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಸ್ವಲ್ಪ ಚೇಂಜ್ ಆಗೈತಿ. ಎಲ್ಲ ಸುಳ್ಳು ಗಾಯ ಸುಳ್ಳು ಮಾತಾಗೋ ಅಷ್ಟ ಏನ್ ಸುಳ್ಳು ಮತ್ತೆ ನೀನ್ ಬೇಕಂತ ಅದು ಫ್ಲೂಯೆನ್ಸಿ ಚೇಂಜ್ ಮಾಡಾಕ್ತೀನಿ. ಫ್ಲೂಯೆನ್ಸಿ ಚೇಂಜ್ ಮಾಡ್ಬಾರ್ದು ನೀನು. ಮತ್ತೆ ನಾ ಹೆಂಗ್ ಮಾಡಿದೆ ನೋಡಿ, ನಾ ಹಿಂಗ್ ಮಾಡಿದ್ದೆಲ್ಲ ಹಿಂಗ್ ಮಾಡ್ಬಾರ್ದು. ನಾ ಏನ್ ಮಾತಾಡ್ತೀನಿ ನೋಡಿ, ನಿನ್ ಜೋಡಿ ಹಿಂಗ ಮಾತಾಡ್ಬೇಕು ಸೇಮ್. ನಿಮ್ ಫ್ರೆಂಡ್ ಫಿಲ್ಮ್ ಮಾಡತ್ತಲ್ಲ ಅವ್ರ ಲೀಡ್ ರೋಲ್ ತೊಗೊತಿರೋಳೆ ಇದು ಮಾಡೋಣ, ಏನ್ ಆಡಿಷನ್ ಮಾಡೋಣ, ಡೈರೆಕ್ಟ್ ಲೀಡ್ ರೋಲ್ ಕರೆಕ್ಟ್ ಮಾಡೋದು. ಯಾಕಂದ್ರೆ ಸೀರಿಯಸ್ ಮಾತಾಡ್ತೀನಿ ನಾ. ಸೆ ಚೀಸ್ ಸೆ ಚೀಸ್ ಲೀಡ್ ರೋಲ್ ನೋಡ್ತೀನಿ. ಸೆ ಚೀಸ್ 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 ಒಂದ್ಸಲ ನಾವು ಒಂದ ಕಟ್ಟ ತೋತೀವಿ, ಎರಡನೇ ಕಟ್ಟ ಮಾಡಂಗಿಲ್ಲ ನಾವು. ಯಾಕಂದ್ರೆ ವಿ ಆರ್ ಎಸ್ ಫ್ಯಾನ್ಸ್. ಸ್ಕೂಲ್ದಾಗ ಏನ ಆಗತ್ತಿತ್ತು ಅಂತಂದು ಸ್ಕೂಲಲ್ಲಿ ನಮ್ದು ಕಾಲೇಜ್ ನಮ್ದು ಅದ ಹೇಳಪ್ಪ. ಅದು ಹೇಳ್ಬೇಕಂದ್ರೆ ಇಲ್ಲೇ ನಮ್ಮ ಕರ್ನಾಟಕ ಒಳಗೆ ಕಾಲೇಜ್ ಅಂತಲ್ಲ, ಆದ್ರೆ ನಾರ್ತ್ ಸೈಡ್ ಎಲ್ಲ ಅಂದ್ರೆ ನಿನಗೆ ಯಾರು ಕೇಳಿದ್ರು ಅದನ್ನ ಎಕ್ಸ್ಪ್ಲೇನ್ ಮಾಡಂತಂದೆ ಪಾಲ್ತು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ್ಬಿಡ್ತಾನ. ಕೇಳಂಗಿಲ್ಲ ಬಿಡಂಗಿಲ್ಲ ಗೈಸ್, ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ್ಬಿಡ್ತಾನೆ. ಗೈಸ್ ನಾರ್ತ್ ಸೈಡ್ ನಿಮಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಂತ ನನಗೆ ಕೇಳಿ ಗೈಸ್, ಕಮೆಂಟ್ ಮಾಡಿ. ಕ್ಯೂರೋ ಬಾಯ್ ಅಂತೇಳಿ ಯಾರಾದ್ರೂ ಏನಾರ ನಿಮ್ಗೆ ಕಮೆಂಟ್ ರಿಪ್ಲೈ ಮಾಡಿದ್ರ ಅಂದ್ರೆ ಅದು ನಾನಾ ತಿಳ್ಕೊಂಬಿಡಿ ಗೈಸ್. ಅದು ನೀನ ಅಲ್ಲ, ಅದು ನೀನ ಅದ ನಾನಾ ಗೈಸ್. ಆ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬಿಡಿ. ನಾ ಏನ್ ಕಾಣತ್ತೆ ಸೆ ಚೀಸ್ ಮಸ್ಕನ್ ಆಗತ್ತಿ. ಇದು ಬ್ಯಾಕ್ಗ್ರೌಂಡ್ ತಗೋ ಗೈಸ್. ನಾನು ಸ್ಟಾರ್ಟಿಂಗ್ ವಿಡಿಯೋಲ್ಲೇ ಅಂದೆ ನಿಮ್ಗಂತ ಒಂದು ಏನೋ ಹೇಳ್ಬೇಕಿತ್ತು ಅಂತಂದೆ. ಸೊ ಏನಂತಂದರೆ ಗೈಸ್, ನಾನು ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡಿದ್ದೆ. ಸೊ ಅದು ಇಂಟರ್ನ್ಶಿಪ್ ಎದ್ರ ಬಗ್ಗೆ ಅಂತಂದರೆ ಅದು ಕ್ರಿಯೇಟಿವ್ ಡಿಸೈನ್ ಇಂಟರ್ನ್ ಅಂತಂದಿತ್ತು ಗೈಸ್. ಸೊ ಅದನ್ನು ಅಪ್ಲೈ ಮಾಡಿದ್ದೆ ಗೈಸ್. ಸೊ ಅವ್ರು ಕೇಳಿದ್ರು ನೀವು ಏನೇನು ಡಿಸೈನ್ ಮಾಡಿದ್ದೀರಾ, ಸೊ ಅದನ್ನೆಲ್ಲ ಡ್ರೈವ್ ಫಾರ್ಮಲ್ಲಿ ಅಪ್ಲೋಡ್ ಮಾಡಿ ಅಂತಂದು ಕೇಳಿದ್ರು. ಸೊ ನಾನು ಅಪ್ಲೋಡು ಮಾಡಿದ್ದೆ. ಸೊ ಎಡಿಟಿಂಗ್ ಸ್ಟಫ್ ಅದನ್ನೆಲ್ಲ ಮಾಡಿದ್ದೆ. ಸೊ ಅದು ಮಾಡಿದ್ಮೇಲೆ ಅವ್ರ ಇಂಟರ್ವ್ಯೂಗೆ ನೀನು ಶಾರ್ಟ್ ಲಿಸ್ಟ್ ಆಗಿದೆಯಾ ಅಂತ ಹೇಳಿದರು. ಆಫ್ಲೈನ್ ಇತ್ತು ಇಂಟರ್ವ್ಯೂ. ಸೊ ನಾನು ಹೋದೆ. ಸೊ ಫಸ್ಟ್ ಟೈಮ್ ಇಂಟರ್ವ್ಯೂ ನಂದು ಇಂಟರ್ನ್ಶಿಪ್ದು. ಕೇಳಿದರು ಅನುಜ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಂದು. ಸೊ ನಾನೆಲ್ಲ ಹೇಳಿ ಅದನ್ನು ಅವ್ರು ಹೇಳಿದರು ವೈ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಥಿಂಗ್ ಅಂತಂದು ಅದೆಲ್ಲ. ಸೊ ಅದನ್ನೆಲ್ಲ ಹೇಳಿದೆ. ಸೊ ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದರು ವೈ ಲೈಕ್ ಏನು ನೀನು ಬೇರೆದವ್ರು ಕಂಪೇರ್ ಮಾಡಿದರೆ ನೀನು ಹೇಗೆ ಬೆಟರು ಅಂತಂದು ಅದನ್ನು ಒಂದು ಕ್ವಶನ್ ಕೇಳಿದರು. ಸೊ ಅದನ್ನು ಹೇಳಿದೆ. ಲೈಕ್ ಐ ನೆವರ್ ಗಿವ್ ಅಪ್ ಅಂತಂದು ಅದನ್ನು ಹೇಳಿದೆ, ಆ ಥರ ಎಲ್ಲ. ಸೊ ಹಾಗೆ ಹೇಳಿ ಸೊ ಅವರು ಇಂಟರ್ವ್ಯೂ ಮುಗೀತು. ಅಟ್ ದ ಎಂಡ್ ಆಫ್ ಇಂಟರ್ವ್ಯೂ ಅವ್ರು ಹೇಳಿದರು ಒಂದು ಟಾಸ್ಕ್ ಕೊಡ್ತೀನಿ 2 o'clock ಅನ್ನೋಷ್ಟಿಗೆ. ಮಾರ್ನಿಂಗ್ ನಡೀತಿತ್ತು ಇಂಟರ್ವ್ಯೂ. ಸೊ ಮಧ್ಯಾಹ್ನ ಒಂದು ಟಾಸ್ಕ್ ಕೊಡ್ತೀನಿ 2 o'clock ಅನ್ನೋಷ್ಟಿಗೆ. ಸೊ ಅದ್ರ ಟಾಸ್ಕ್ ನೀನು ಬೈ ದ ಎಂಡ್ ಆಫ್ ಈವ್ನಿಂಗ್ ಯು ಹ್ಯಾವ್ ಟು ಸಬ್ಮಿಟ್ ಅಂತಂದರು. ಸೊ ಅದನ್ನು ಸಬ್ಮಿಟ್ ಮಾಡಿದೆ. 7 o'clock ಅಂತಿದ್ದರು ಸಬ್ಮಿಷನು. ನಾನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಸೊ 5:40 5:30 ಸಬ್ಮಿಟ್ ಮಾಡಿದ್ದೆ. ಅದಾಗಿದ್ಮೇಲೆ ಸೆಲೆಕ್ಷನ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದೆ. ಸೊ ಅವ್ರು ಹೇಳಿದರು ವಿತಿನ್ 24 hours ಅವ್ರು ಹೇಳ್ತಾರೆ ಅಂತಂದು. ಸೊ ಅದಾದ್ಮೇಲೆ ಇವತ್ತು ಆ್ಯಕ್ಚುಲಿ ಇದೆಲ್ಲ ನಡೆದಿದ್ದು ನಿನ್ನೆ. ಸೊ ಇವತ್ತು ರಿಸಲ್ಟ್ ಮಾರ್ನಿಂಗ್ ಗೊತ್ತಾದ ನನಗೆ ನಾನು ಇಂಟರ್ನ್ಶಿಪ್ಪಿಗೆ ಕ್ವಾಲಿಫೈ ಆಗಿದ್ದೀನಿ ಅಂತಂದು. ಸೊ ಸೆಲೆಕ್ಟ್ ಮಾಡಿದ್ದಾರೆ ಗೈಸ್, ಅದನ್ನು ಹೇಳ್ಬೇಕಿತ್ತು ಅಷ್ಟೇ, ಶೇರ್ ಮಾಡಬೇಕಿತ್ತು, ಶೇರ್ ಮಾಡಿದೆ. ಸೊ ಈ ಗೈಸ್ ಇವತ್ತಿನ ವ್ಲಾಗ್ ಇಷ್ಟಕ್ಕೆ ನೋಡಿರಿ. ಸೊ ನಾಳೆನೂ ವ್ಲಾಗ್ ಹಾಕ್ತೀನಿ, ನಾಡ್ದನೂ ಹಾಕ್ತೀನಿ, ಟ್ರೈ ಮಾಡ್ತೀನಿ ಗೈಸ್. ಲೆಟ್ ಮಿ ಟ್ರೈ, ಎಲ್ಲಿ ತನಕ ಹೋಗುತ್ತೆ ಅಂತ ನೋಡೋಣ. ಸೊ ಇದೊಂಥರ ಡಾಕ್ಯುಮೆಂಟ್ರಿ ಇದ್ದಂಗೆ. ಸೊ ಯಾ ಗೈಸ್, ಬಾಯ್, ಟೇಕ್ ಕೇರ್. ಆಮೇಲೆ ಇನ್ನೊಂದು ಹೇಳಬೇಕು ಲಾಸ್ಟಿಗೆ, ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡ್ತೀರಿ ಡೈಲಿ ಎಲ್ಲ ಟೈಮ್ ಸಿಗುತ್ತೆ ಅವಾಗೆಲ್ಲ ಎಕ್ಸ್ಪ್ಲೋರ್ ಮಾಡಿರಿ. ಕಂಫರ್ಟ್ ಝೋನ್ದಾಗ ಇರಬೇಡ್ರಿ. ಸೊ ಲೈಕ್ ಟ್ರೈ ಮಾಡಿರಿ, ಅಂದರೆ ಅನ್ಕಂಫರ್ಟೇಬಲ್ ಆಗೋ ಹಂಗೆ ಟ್ರೈ ಮಾಡಿರಿ. ಸೊ ಆ ಥರ ಹೇಳಿ ಬಾಯ್, ಟೇಕ್ ಕೇರ್, ಸ್ಟೇ ಹ್ಯಾಪಿ, ಸ್ಟೇ ಟುಗೆದರ್, ಬಾಯ್. Feeling like my birthday. I've been dancing all night with a bottle in my hand and a smile on my face.